ನಮಸ್ಕಾರ ವೀಕ್ಷಕರೇ, ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಶ್ರಾವಣ ಮಾಸದ ಮುನ್ನಡಿ ಬರೆಯುವಂತ ಹಬ್ಬ, ವಿಶೇಷವಾಗಿರ್ತಕ್ಕಂಥ ನಾಗಪಂಚಮಿ ಕುರಿತಾಗಿರ್ತಕ್ಕಂಥ ವಿಡಿಯೋ. ತಮಗೆಲ್ಲ ಗೊತ್ತಿರೋ ಹಾಗೆ ನಾಗಪಂಚಮಿ ಅಂದ್ರೆ ಒಡ ಹುಟ್ಟಿದವರ ಹಬ್ಬ, ಹೆಣ್ಣು ಮಕ್ಕಳ ಹಬ್ಬ. ಇವತ್ತು ಕಲ್ಲಿನ ವಿಗ್ರಹಗಳಾಗಿರ್ತಕ್ಕಂಥ ನಾಗಪ್ಪನಿಗೆ ಹಾಲು ಎರೆದು ಆಚರಿಸ್ತಕ್ಕಂಥ ಒಂದು ಹಬ್ಬ. ಈ ನಾಗಪಂಚಮಿ ಎಂದು ವಿಶೇಷವಾಗಿ ಹುತ್ತ ಆಗಿರ್ಬೋದು, ಕಲ್ಲಿನ ಮೂರ್ತಿಗಳಾಗಿರ್ಬೋದು, ಅವುಗಳಿಗೆ ಹಾಲೆರೆದು ನೈವೇದ್ಯ ಸಮರ್ಪಿಸಿ ಆಚರಿಸ್ತಕ್ಕಂಥ ಹಬ್ಬ ಇದು. ಹಿಂದಿನಿಂದಲೂ ನಮ್ಮ ಪೂರ್ವಜರಿಂದಲೂ ನಡೆದು ಬಂದಿರತಕ್ಕಂಥ ಈ ಹಬ್ಬ. ಗುರುಮಿಟ್ಕಲ್ ಪಟ್ಟಣದ ಬಹುತೇಕ ಮಹಿಳೆಯರು ಇವತ್ತು ಕಾಸಾ ಮಠದ ಮುಂಭಾಗದಲ್ಲಿ ಬರ್ತಕ್ಕಂಥ ಈ ನಾಗಪ್ಪನ ವಿಗ್ರಹಗಳಿಗೆ ಬಂದು ಹಾಲೆರೆಯುವುದು ವಾಡಿಕೆ. ಬಹುತೇಕ ಗುರುಮಿಟ್ಕಲ್ ಪಟ್ಟಣದ ಎಲ್ಲ ಬಡಾವಣೆಗಳಿಂದ ಇವತ್ತು ಇಲ್ಲಿಗೆ ಬಂದು ನಾಗಪ್ಪನ ಪೂಜೆ ಮಾಡಿ ವಿವಿಧ ಉಂಡೆ ಆಗಿರ್ಬೋದು, ಮತ್ತು ಹಸಿ ಅಕ್ಕಿ ಬೆಲ್ಲ ಬೆರೆಸಿ ತರ್ತಕ್ಕಂಥ ನೈವೇದ್ಯ ಆಗಿರ್ಬೋದು ದೇವರಿಗೆ ಸಮರ್ಪಿಸುವುದು, ಮತ್ತು ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ನಮಸ್ಕರಿಸಿ ಇವತ್ತು ವಿಶೇಷವಾಗಿ ಅಣ್ಣ ತಂಗಿ ಸಾರ್ತಕ್ಕಂಥ ಈ ಹಬ್ಬದ ದಿವಸ ದೇವರಿಗೆ ನೈವೇದ್ಯ ಸಮರ್ಪಿಸಿದ ನಂತರ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವರ ಆಯಸ್ಸು ಆರೋಗ್ಯ ಅವರಿಗೆ ಸಕಲ ಸುಖಗಳನ್ನು ನೀಡುವಂತೆ ದೇವರಲ್ಲಿ ಇಂದು ಮಹಿಳೆಯರು ಬೇಡ್ಕೊಳ್ತಾರೆ. ಇನ್ನೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಜೋಕಾಲಿ ಕಟ್ಟಿ ಆಡುವುದು ಒಂದು ವಿಶೇಷವಾಗಿರ್ತಕ್ಕಂಥ ಆಚಾರ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಕಾಳಿಂಗ ಸರ್ಪವನ್ನು ಮರ್ದನ ಮಾಡಿರುವುದಾಗಿರ್ಬೋದು, ಅಥವಾ ಜಯಮೇಯ ರಾಜನ ತಂದೆಗೆ ಸರ್ಪದಿಂದ ಮೃತ್ಯು ಹೊಂದಿದಾಗ ಯಾಗ ಮಾಡಿದಾಗ ಸರ್ಪಗಳನ್ನು ಯಜ್ಞಕ್ಕೆ ಆಹುತಿ ಮಾಡುವಾಗ ಅದು ಒಂದು ಉಪಕಥೆ ಇದೆ. ಇದು ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಕತೆ. ಇನ್ನು ನಾಗಪಂಚಮಿ ದಿವಸ ನಾಗರಿಗೆ ಹಾಲೆರೆದ ತದನಂತರ ಕಾಸಾ ಮಠಕ್ಕೆ ಭೇಟಿ ನೀಡ್ತಾರೆ ಎಲ್ಲರೂ. ಕಾಸಾ ಮಠ ಅಥವಾ ಶಾಂತವೀರ ಗುರು ಮುರುಘರಾಜೇಂದ್ರ ಮಠ. ಈ ಮಠ ಸುಮಾರು 600 ವರ್ಷಗಳ ಇತಿಹಾಸವುಳ್ಳದ್ದು. ಅಪೂರ್ವ ವಾಸ್ತುಶಿಲ್ಪ ಮತ್ತು ಶರಣ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ಮಠ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ. ಈ ಕಾಸಾ ಮಠ ಒಂದು ವಿಖ್ಯಾತ ವಿರಕ್ತ ಮಠವಾಗಿದ್ದು, ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮಿಗಳ ಗದ್ದುಗೆ ಸೇರಿದಂತೆ ಮಠದ ಪೂರ್ವ ಪೀಠಾಧಿಪತಿಗಳ ಗದ್ದುಗೆಗಳನ್ನು ಒಳಗೊಂಡಿದೆ. ಕಾಸಾ ಮಠವು ಗಡಿನಾಡಿನ ಕನ್ನಡ ಭಾಷೆ ಮತ್ತು ಶರಣ ಸಂಸ್ಕೃತಿಯನ್ನು ಸೂಚಿಸುವ ಮಹತ್ವಪೂರ್ಣ ಕೇಂದ್ರವಾಗಿದೆ. ಕಾಸಾ ಮಠವು ಪೂಜ್ಯ ಶಾಂತವೀರ ಸ್ವಾಮಿಗಳ ಅವರ ಅವಧಿಯಲ್ಲಿ ನಿರ್ಮಾಣವಾಗಿತ್ತು. ಪೂಜ್ಯ ಶಾಂತವೀರ ಸ್ವಾಮಿಗಳ ಗುರುಗಳಾಗಿರ್ತಕ್ಕಂಥ ಮುರುಘರಾಜೇಂದ್ರ ಸ್ವಾಮಿಗಳು ಪಾದಯಾತ್ರೆ ಮುಖಾಂತರ ಶ್ರೀಶೈಲಕ್ಕೆ ಹೋಗುವ ಮಧ್ಯದಲ್ಲಿ ಇಲ್ಲಿ ವಿಶ್ರಾಂತಿ ಪಡೆಯಲು ಬಂದಾಗ ಇಲ್ಲಿಯೇ ಅವರು ಲಿಂಗೈಕ್ಯರಾಗಿರ್ತಾರೆ. ಹಾಗಾಗಿ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮಿಗಳು ಅಂತೇಳಿ ಈಗಲೂ ಕರೆಯಲ್ಪಡ್ತೇವೆ. ಅವರ ಗದ್ದುಗೆ ಸಹಿತ ಇದೇ ಕಾಸಾ ಮಠದಲ್ಲಿ ಇದೆ. ಇಲ್ಲಿ ನಮ್ಮ ಪೂರ್ವ ಕಾಸಾ ಮಠದ ಶ್ರೀಗಳನ್ನು ಇಲ್ಲಿ ಕಾಣಬಹುದು. ಕಾಸಾ ಮಠ ಸಂಪೂರ್ಣವಾಗಿ ವಾಸ್ತು ಶಿಲ್ಪಕಲೆಯನ್ನು ಒಳಗೊಂಡಿದ್ದು, ಏಕಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಒಂದು ಕಲ್ಲಿನ ಒಂದು ನೀರು ಸಂಗ್ರಹ ಮಾಡಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಆಂಡೆ ಅಂತ ಕರೀತಾರೆ ಅದನ್ನ. ಉಪಾಧಿ ಆಗಿರ್ಬೋದು, ನೀರು ನೋಡ್ಬೋದು ಎಷ್ಟೊಂದು ತೆಳುವಾಗಿ ಎಷ್ಟೊಂದು ಸ್ವಚ್ಛವಾಗಿದ್ದಾವೆ ಅಂತೇಳಿ. ಇನ್ನು ಗೋಡೆ ಮೇಲೆ ನಾವು ಹಿಂದೂ ದೇವರುಗಳ ಕೆತ್ತನೆಗಳು ಸಹಿತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಮೇಲ್ಗಡೆ ದೇವಿ ಅಮ್ಮನವರು, ಪೂಜ್ಯ ಮುರುಘರಾಜೇಂದ್ರ ಸ್ವಾಮಿಗಳ ಗದ್ದುಗೆ, ಅವರಿಲ್ಲಿ ಸಮಾಧಿ ಆಗಿತ್ತು. ಇನ್ನು ಮಠದ ಸಾಮಾನುಗಳು ಚಿತ್ರದುರ್ಗದ ಮ್ಯೂಸಿಯಂನಲ್ಲಿದೆ. ಅಷ್ಟು ಭಕ್ತರನ್ನು ಹೊಂದಿರತಕ್ಕಂಥ ಕಾಸಾ ಮಠ
ಈಗೀಗ ಅಭಿವೃದ್ಧಿಯ ಪಥ ಹಿಡಿದಿದೆ. ಪೂರ್ವ ಪೀಠಾಧಿಪತಿಗಳು ಲಿಂಗೈಕ್ಯರಾಗಿರುವಂತಹ ಸ್ಥಳ, ಅವರ ಗದ್ದುಗೆಗಳು ನಾವಿಲ್ಲಿ ಈಗಲೂ ಸಹ ಕಾಣಲಿಕ್ಕೆ ಸಿಗ್ತದೆ. ಸಂಗಮೇಶ್ವರ ಸ್ವಾಮಿಗಳಾಗಿರ್ಬೋದು, ಪೂರ್ವ ಶಾಂತಿವೀರ ಸ್ವಾಮಿಗಳಾಗಿರ್ಬೋದು ನಾವಿಲ್ಲಿ ಕಾಣ್ಬೋದು. ಇದಿಷ್ಟು ಕಾಸಾಮಠದ ಇತಿಹಾಸವಾದರೆ, ಇನ್ನು ಕೊನೆಯದಾಗಿ ನಾಗಪಂಚಮಿಯಂದು ಕಲ್ಲಿನ ನಾಗರಿಗೆ ಹುತ್ತಕ್ಕೆ ಹಾಲೆರೆಯುವುದು ಮೂರ್ಖತನ ಎನ್ನುವವರ ಮಧ್ಯದಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬೇರೆ ಬೇರೆ ಹಬ್ಬಗಳಲ್ಲಿ ಗೋವುಗಳ ವಧೆಯಾದಾಗ ಸಹಿತ ತಮ್ಮ ಧ್ವನಿ ಅದೇ ರೀತಿ ಇರಬೇಕು. ನಮ್ಮ ನಂಬಿಕೆ, ನಮ್ಮ ಧಾರ್ಮಿಕ ಭಾವನೆಗಳ ಬಗ್ಗೆ ಮೂರ್ಖರು ಎನ್ನುವ ತಾವು ಸಹಿತ ಅನ್ಯ ಪ್ರಾಣಿಗಳ ವಧೆಯಾದಾಗಲೂ ಮಾತಾಡಬೇಕು ಎನ್ನುವುದು ನಮ್ಮ ಆಶಯ.